ನಮಸ್ಕಾರ ಸ್ನೇಹಿತರೆ ನಮ್ಮ ಉಡುಪಿ ಜಿಲ್ಲೆಯ ದೊಡ್ಡನಗುಡ್ಡೆಯಲ್ಲಿ ಜನವರಿ 25ರಿಂದ ಜನವರಿ 27ರವರೆಗೆ ಬೆಳಿಗ್ಗೆ 10 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೆ ಫಲಪುಷ್ಪ ಪ್ರದರ್ಶನ ನಡೀತಾ ಉಂಟು. ಇಲ್ಲಿ 23 ಜಾತಿಯ ಸುಮಾರು 7,000 ಗಿಡಗಳನ್ನು ಜೋಡಿಸಲಾಗಿದೆ. ಮತ್ತೆ 1.25 ಲಕ್ಷ ಹೂಗಳನ್ನು ಬಳಸಿ ವಿವಿಧ ಕಲಾಕೃತಿಗಳನ್ನು ಮಾಡಿದ್ದಾರೆ. ಮತ್ತೆ ಸರ್ಕಾರದ ವಿವಿಧ ಗ್ಯಾರಂಟಿಗಳ ಕಲಾಕೃತಿಗಳನ್ನು ಹೂವಿನಿಂದ ಇಲ್ಲಿ ಮಾಡಿದ್ದಾರೆ. ಮತ್ತೊಂದು ವಿಶೇಷ ಅಂದರೆ ರೈತರು ಬೆಳೆದ ವಿಶಿಷ್ಟ ಹಣ್ಣು ತರಕಾರಿ, ತೋಟಗಾರಿಕೆ ಬೆಳೆ, ಸಾಂಬಾರು ಬೆಳೆಗಳ ಪ್ರದರ್ಶನ. ಈ ವಿವಿಧ ರೀತಿಯ ಅಂದರೆ ಹಣ್ಣುಗಳು ಮತ್ತು ತರಕಾರಿಗಳು, ದೊಡ್ಡ ದೊಡ್ಡ ಕುಂಬಳಕಾಯಿ ಎಲ್ಲ ಇದೆ ಇಲ್ಲಿ. ಇದೊಂದು ಬಾಳೆಗೊನೆ ನನ್ನಷ್ಟು ಉದ್ದ ಇದೆ. ನೋಡಲಿಕ್ಕೆ ತುಂಬ ಸುಂದರವಾಗಿದೆ. ನೀರು ಬಾಳೆ ಅಂತೆ. ಮತ್ತು ಬೇರೆ ಬೇರೆ ಬಾಳೆ ಗೊನೆಗಳು ಇಲ್ಲಿ ನೋಡಲಿಕ್ಕೆ ಇಟ್ಟಿದ್ದಾರೆ. ಅದರ ಹೆಸರು ಎಲ್ಲ ಹಾಕಿದ್ದಾರೆ, ಯಾರು ಮಾಡಿದ್ರು ಅಂತ ಅವರ ಹೆಸರು ಕೂಡ ಹಾಕಿದ್ದಾರೆ. ಗಮನದಲ್ಲಿ ಇಟ್ಕೊಳ್ಳಿ. ನೀವು ರೋಗ ಮತ್ತು ಕೀಟ ಯಾವ್ಯಾವುದು ಅಂತ ನೀವು ಸ್ವಲ್ಪ ಐಡೆಂಟಿಫೈ ಮಾಡಬೇಕು. ರೋಗ ಯಾವುದು, ಕೀಟ ಯಾವುದು. ಸಾಮಾನ್ಯವಾಗಿ ಕೀಟಗಳು ಅಂದ ತಕ್ಷಣ ಅದ್ರ ಮೇಲೆ ಚಿಟ್ಟೆನೋ ಅಥವಾ ಹುಳಗಳು, ಎಲೆ ತಿಂದಿರುವಂಥದ್ದು ಏನಾದ್ರು ಒಂದು ನಿಮ್ಮ ಕಣ್ಣಿಗೆ ಕಾಣ್ತದೆ. ಸೊ ಆ ಥರ ಆದಾಗ ನಾವು ಈ ಬೇವಿನ ಎಣ್ಣೆಯ ಒಂದು ಕಷಾಯ ಮಾಡಿರುವಂಥದ್ದಾಗಿರ್ಬೋದು, ಅಥವಾ ಈಗೆಲ್ಲ ಬೇವಿನ ಎಣ್ಣೆನೇ ಸಿಗ್ತದೆ. ಬೇವಿನ ಕಷಾಯಕ್ಕಿಂತ ಬೇವಿನ ಕಷಾಯ ಭಾಳ ಒಳ್ಳೆಯದು, ಆದರೆ ಅದು ಮಾಡುವುದಕ್ಕೆ ಕೆಲಸ ಭಾಳ ಆಗ್ತದೆ. ಹಾಗಾಗಿ ಹೆಚ್ಚು ಯಾರು ಬೇವಿನ ಕಷಾಯವನ್ನು ಬಳಸೋದಿಲ್ಲ. KSRTC ಬಸ್ ಅಂತೂ ತುಂಬ ಸೂಪರ್ ಇದೆ. ಉಡುಪಿ ಟು ಮೈಸೂರಂತೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ವಿವಿಧ ಇಲಾಖೆಗಳಿಂದ ಮಾಹಿತಿ ನೀಡುವ ಮಾಳಿಗೆಗಳು ಇಲ್ಲಿವೆ. ರೈತರಿಗೆ, ಬೆಳೆಗಾರರಿಗೆ ವಿಚಾರಣಾ ಸಂಕೀರ್ಣ ಇದೆ. ವಿವಿಧ ತರಕಾರಿಗಳ ಮಾದರಿ ಕೈತೋಟ ಇದೆ.
ಸ್ಟಾಲ್ಗಳಿವೆ. ಹಲಸಿನ ಹಣ್ಣಿನ ಈ ತಿನಿಸುಗಳು ಎಲ್ಲ ಸಿಗ್ತದೆ ಇಲ್ಲಿ. ಹಲಸಿನ ಹಣ್ಣಿನ ಕಬಾಬ್ ಸಿಗ್ತದೆ, ಮತ್ತು ಇಲ್ಲಿ ಬಟ್ಟೆ ಇರ್ಬೋದು, ಗೋಳಿ ಸೋಡಾ, ಪುಸ್ತಕದ ಸ್ಟಾಲು, ಮತ್ತು ಹಲಸಿನ ಹಣ್ಣಿನ ಹೋಳಿಗೆ, ಮತ್ತು ವಿವಿಧ ರೀತಿಯ ಮಾಳಿಗೆಗಳು ಇವೆ. ನಾವು ನೋಡ್ಬೋದು, ಅಲ್ಲಿ ಅವರ ಸ್ಟಾಲಿಗೆ ಹೋಗಿ ನಮ್ಗೆ ಏನು ಬೇಕು ಅದನ್ನು ಖರೀದಿಸ್ಬೋದು. ಇಲ್ಲಿ ನಮ್ಮ ಹಿರಿಯಡ್ಕದ ಸುರೇಶಣ್ಣವರು ವಿವಿಧ ಕಲ್ಲಂಗಡಿ ವಾಟರ್ ಮೆಲನ್ ತಂದಿದ್ದಾರೆ. ಹಳದಿ ಕಲ್ಲರು, ಆರೆಂಜ್ ಕಲ್ಲರು, ಕೆಂಪು ಕಲ್ಲರು. ಈ ಹಳದಿ ಕಲ್ಲರು ಹೊರಗಿಂದ ಕಾಣಿದರೆ ಒಳಗೆ ಈ ಆರೆಂಜ್ ಕಲ್ಲರ್ ಇರ್ತದೆ, ಮತ್ತು ಹಸಿರು ಕಲ್ಲರ್ನ ಒಳಗೆ ಈ ಹಳದಿ ಕಲ್ಲರ್. ಹಾಗೆ 3 ಬಗೆಯ ಒಂದು ಕಲ್ಲಂಗಡಿ ವಾಟರ್ ಮೆಲನ್ ಇದೆ. ನಾನು 3 ಬಗೆಯದ್ದು ಕೂಡ ತಂದಿದ್ದೇನೆ, ನೋಡಬೇಕು ಹೀಗಿದಂತ. ಗ್ರೋ ಬ್ಯಾಗಲ್ಲಿ ತರಕಾರಿಗಳನ್ನು ಬೆಳೆಸಿದ್ದಾರೆ. ಈ ಬೆಂಡೆಕಾಯಿ, ಬದನೆಕಾಯಿ, ಮತ್ತು ಬಸಳೆ, ಮೆಣಸು, ಟೊಮೆಟೊ, ಮೂಲಂಗಿ, ಕೆಂಪರಿವೆ, ಹಸಿರು ಅರಿವೆ ಎಲ್ಲ ರೀತಿಯ ಈ ತರಕಾರಿಗಳನ್ನು ಈ ಗ್ರೋ ಬ್ಯಾಗಲ್ಲಿ ಬೆಳೆಸಿದ್ದಾರೆ. ಇಲ್ಲಿ ಡಿಸ್ಪ್ಲೇ ಇಟ್ಟಿದ್ದಾರೆ ನೋಡಲಿಕ್ಕೆ. ಮನೆಯಲ್ಲಿ ಜಾಗ ಸ್ವಲ್ಪ ಕಡಿಮೆ ಇದ್ದರೆ ಗ್ರೋ ಬ್ಯಾಗಲ್ಲಿ ಈ ಥರ ಎಲ್ಲ ತರಕಾರಿಗಳನ್ನು ನಾವು ಬೆಳೆಸ್ಬೋದು. ಮತ್ತು ಈ ಗೆಣಸು ಕೂಡ ಅವರು ಈ ಗ್ರೋ ಬ್ಯಾಗಲ್ಲಿ ಬೆಳೆಸಿದ್ದಾರೆ.